अस्सलाम वालेकुम। ಮನವಿ ನಂಬರ್ 2. ಮಾನ್ಯರೇ, ಜನನಿ ಹಾಗೂ ಜನ್ಮಭೂಮಿಯ ಮಾತು ಎಲ್ಲ ಕಡೆಗೂ ಹರಡಿಸಿ ಅಮ್ಮನವರ ಹಾಹಾಕಾರ ಕಡಿತಗೊಳಿಸುವ ಉದ್ದೇಶ ನಮ್ಮದಾಗಿದೆ. ಕಾರಣ, ಎಲ್ಲರೂ ನಮಗೆ ಸಹಕರಿಸುವಂತೆ ಆದೇಶ ಹೊರಡಿಸಬೇಕಾಗಿ ಈ ಮೂಲಕ ನಾನು ಅಂದರೆ ಶ್ರೀಮತಿ ಬಾನು ಬೇಗಂ ತ್ರಿಭಾಷಾ ಸಾಹಿತಿ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳು ಈ ಮೂಲಕ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಭಾರತ ಮಾತೆ, ಭೂಮಾತೆ, ಕರ್ನಾಟಕ ಮಾತೆ, ಮಾತೆ ಮಾತೆ, ಮಾತೋಶ್ರೀ ಎನ್ನುವ ತಾವುಗಳು ನಮ್ಮ ಈ ಸ್ಪಷ್ಟ ಸ್ವಾರ್ಥ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಹಾಗೂ ನಾವು ಒಂದು ಸಮೃದ್ಧಿದಾಯಕ ಸಮಾಜ ಸ್ಥಾಪನೆಯ ಸಲುವಾಗಿ ಡಿಸ್ಟಿಕ್ಕನ್ನು ಸಿಂಗರಿಸುವ ಸಲುವಾಗಿ ಹೋರಾಡುತ್ತಿದ್ದೇವೆ. ನಾವು ನಗರಾಭಿವೃದ್ಧಿ ಮಾಡಬಯಸುತ್ತೇವೆ, ನಗರವನ್ನು ಸಿಂಗರಿಸ ಬಯಸುತ್ತೇವೆ, ದೇಶದ ಉದ್ಧಾರ ಬಯಸುತ್ತೇವೆ. ಮಾನ್ಯ ಕಮಿಷನರ್ ಸಾಹೇಬರಿಗೆ ಈ ಮೂಲಕ ನಾವು ಬೇಡಿಕೊಳ್ಳುವುದೇನೆಂದರೆ, ಅಮ್ಮನವರ ಹಾಹಾಕಾರ ಕಡಿತಗೊಳಿಸುವ ಸಲುವಾಗಿ ನಾವು ನಗರದಲ್ಲಿ ಈ ಸ್ಪಷ್ಟ ಸುವಾರ್ತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಈ ಕಾರ್ಯಕ್ರಮ ಬಿತ್ತರಿಸ ಬಯಸುತ್ತೇವೆ. ಕಾರಣ, ಎಲ್ಲರೂ ನಮಗೆ ಸಹಕರಿಸುವುದಾಗಿ ತಮಗೆ ನಾವು ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಈ ಜಗತ್ತಿನಲ್ಲಿ ಜನ್ಮ ತಾಳಿದ ಪ್ರತಿ ಜೀವಿಯು ಜನನಿಯ ಹೊಟ್ಟೆಯಿಂದ ಹುಟ್ಟಿ ಜನ್ಮಭೂಮಿಯ ಹೊಟ್ಟೆಯನ್ನು ಸೇರುವುದಂತೂ ಖಂಡಿತ. ಕಾರಣ, ಅಮ್ಮನವರ ಶ್ರೇಷ್ಠತೆಯನ್ನು ಅರ್ಥೈಸಿಕೊಳ್ಳಿ ಹಾಗೂ ಪ್ರತಿ ಹೆಣ್ಣಲ್ಲಿಯೂ ತಾಯಿಯ ರೂಪ ಕಾಣುವುದೇ ದಿವ್ಯ ದರ್ಶನ. ಮಾನ್ಯರೇ, ತಾಯಂದಿರು ಕುಡುಕ ಕಳ್ಳರ ಕೈ ಸೇರಿ ಅಕಾಲಿಕ ಮರಣಕ್ಕೆ ತುತ್ತಾಗುತ್ತಿದ್ದಾರೆ. ಇದು ನಮ್ಮ ದೇಶದ ಗಂಭೀರ ಸಮಸ್ಯೆ. ಈಗಾಗಲೇ ನಗರದಲ್ಲಿ ಏನೆಲ್ಲ ಬಂಡಿಗಳು, ಡಬ್ಬೆಗಳು, ಅಂಗಡಿಗಳು ರಾರಾಜಿಸುತ್ತಲಿವೆ. ಶರಾಬ್ ಬ್ರ್ಯಾಂಡಿಗಾಗಿ, ಗುಟ್ಕಾ ಬಂಡಿಗಳಿಗಾಗಿ, ಶರಾಬ್ ಹಾಗೂ ಬ್ರ್ಯಾಂಡಿಗಾಗಿ, ಗುಟ್ಕಾ ಬಂಡಿಗಳಿಗಾಗಿ ಅಲ್ಲಲ್ಲಿ ಸ್ಥಳಾವಕಾಶವಿದೆ. ಆದರೆ ನಿಸ್ವಾರ್ಥ ತಾಯಂದಿರ ಸಲುವಾಗಿ ಜಾಗ ಎಲ್ಲಿ? ತಾಯಂದಿರ ತಂಗುದಾಣ ಎಲ್ಲಿ? ಅಬಲೆಯ ಶಾಪ ತಟ್ಟಿದರೆ ದೇಶದ ಉದ್ಧಾರ ಸಾಧ್ಯವೇ? ಮಾನ್ಯರೇ, ತಮ್ಮ ಈ ಶ್ರೇಷ್ಠ ಸ್ಥಾನ ದೇವರ ದಯವೆಂದೇ ಭಾವಿಸಿ ಹಾಗೂ ನಮ್ಮ ಈ ಸ್ಪಷ್ಟ ಸ್ವಾರ್ಥ ಕಾರ್ಯಕ್ರಮ ಅಲ್ಲಲ್ಲಿ ಬೋರ್ಡು ಹಾಕಿ ವಿಷಯ ಬಿತ್ತರಿಸುವ ಕಾರ್ಯಕ್ರಮಕ್ಕೆ ಹಾಗೂ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕಾಗಿ ನಾವು ಈ ಮೂಲಕ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಮಾನ್ಯರೇ, ನಿಜ ಮಾತು ಯಾರೇ ಮುಟ್ಟಿಸಲಿ, ಅವರು ಪುರುಷರೇ ಇರಲಿ, ಸ್ತ್ರೀಯರೇ ಇರಲಿ, ಸಾಹಿತಿಗಳೇ ಇರಲಿ, ಸಮಾಜ ಉಪಯುಕ್ತವಾದ ಮಾತಿಗೆ ಮಹತ್ವ ಕೊಡಿ ಹಾಗೂ ಎಲ್ಲರೂ ನಮಗೆ ಸಹಕರಿಸುವಂತೆ ಆಜ್ಞೆ ಹೊರಡಿಸಿ ಹಾಗೂ ಕೆಲಸ ಮಾಡುವ ನಮ್ಮ ಈ ಕೈಗಳಿಗೆ ಶಕ್ತಿ ನೀಡಬೇಕಾಗಿ ಈ ಮೂಲಕ ನಾವು ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು.